ಈಗಾಗಲೇ ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಕೋರಮಂಗಲ, ನಾನು ಆಗಲೇ ಹೇಳಿದಂಥ ಇಂದಿರಾನಗರ ಎಲ್ಲವೂ ಕೂಡ ಒಂಥರ ಝಗಮಗ ಅಂತ ಲೈಟಿಂಗ್ಸ್ನಿಂದ ಹೊಳಿತಾ ಇದೆ. ಸಿದ್ಧತೆಗಳೆಲ್ಲವೂ ಕೂಡ ಅಂತಿಮ ಹಂತಕ್ಕೆ ಬಂದಿದೆ. ಕೆಲವರೆಲ್ಲ ಅಯ್ಯೋ ನಾಳೆ ತುಂಬ ಜನಜಂಗುಳಿ, ಇವತ್ತೇ ಹೋಗಿ ಲೈಟಿಂಗ್ಸ್ ನೋಡ್ಕೊಂಬಂದ್ಬಿಡೋಣ ಅಂತ ಹೋಗೋರು ಇದ್ದಾರೆ. ಈಗಾಗಲೇ ರಸ್ತೆಯಲ್ಲಿ ಜನ ಗಿಜಿಗಿಜಿ ಅಂತ ಇದ್ದಾರೆ. ಇನ್ನು ಒಂದು ದಿನ ಇರಬೇಕಾದ್ರೆ ಹೊಸ ವರ್ಷದ ಸಂಭ್ರಮಕ್ಕೆ ಇನ್ನೊಂದೇ ದಿನ ಬಾಕಿ. ಬೆಂಗಳೂರಿನ MG ರಸ್ತೆ, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಎಲ್ಲ ಲಕಲಕ ಅಂತ ಹೊಳಿತಾ ಇವೆ. ಲೈಟಿಂಗ್ಸ್ನಿಂದ ಝಗಮಗಿಸ್ತಾ ಇದೆ. 3,500ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಪ್ರತಿ 50 ಮೀಟರ್ಗೆ ಒಂದು CC ಕ್ಯಾಮೆರಾ. ಆಮೇಲೆ ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ಭರದ ಸಿದ್ಧತೆಯನ್ನು ನಡೆಸಿದ್ದಾರೆ. ರಸ್ತೆ ಉದ್ದಕ್ಕೂ ಹೆಚ್ಚುವರಿ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೇಳಿದ್ನಲ್ಲ, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಹೊಸ ವರ್ಷಾಚರಣೆಗೆ ಇನ್ನೊಂದು ದಿನ. ನಾಳೆ ಇಷ್ಟೊತ್ತಿಗಾಗಲೇ ಜನ ಸೇರಿಬಿಟ್ಟಿರ್ತಾರೆ. ಅಲ್ಲಿ ನಾಳೆ ಇಷ್ಟೊತ್ತಿಗಾಗಲೇ ಜನ ಬಂದುಬಿಟ್ಟಿರ್ತಾರೆ. ಪೊಲೀಸರು ಮಾತ್ರ ಭದ್ರತಾ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಎಲ್ಲೂ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದಾರೆ. ವಾಚ್ ಟವರ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. CCTVಗಳಂತೂ ಹೆಜ್ಜೆ ಹೆಜ್ಜೆಗೂ ಕೂಡ ಇವೆ. ನರಸಿಂಹಣ್ಣ ಇನ್ನು ಕೋರಮಂಗಲ ನೋಡೋಣ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದೆಲ್ಲ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ದು. ಕೋರಮಂಗಲದಲ್ಲೂ ಕೂಡ ಅದೇ ರೀತಿ. ಈಗ ನಾಳೆ ಎಲ್ಲ ಕ್ಲಬ್ಬು, ಪಬ್ಬು ಎಲ್ಲ ಜನಜಂಗುಳಿಯಿಂದ ತುಂಬ ಹೋಗಿರುತ್ತೆ. ಈಗಾಗಲೇ ಎಲ್ಲರೂ ಕೂಡ ಅಡ್ವಾನ್ಸ್ ಆಗಿ ಟಿಕೆಟನ್ನು ಬುಕ್ ಮಾಡ್ಕೊಂಡಿರ್ತಾರೆ, ಸೀಟ್ ಬುಕ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಪೂರಕವಾಗಿ ಹೆವಿ ಬಿಸ್ನೆಸ್ ಕೂಡ ನಡೆಯುತ್ತೆ ನಾಳೆ. ನೋಡಿ, ಅಲ್ಲಿ ಕಪಲ್ 4,999 ರೇಟ್ ಎಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ನಾಳೆ ಜನ ಬೆಂಗಳೂರಿನ ಜನ ಎಲ್ಲ ಹೆಚ್ಚು ಕಡಿಮೆ ಈ ಏರಿಯಾಗಳಲ್ಲೇ ಇರ್ತಾರಪ್ಪ. ನಾಳೆ ತೀರಾ ಸೆಲೆಬ್ರೇಷನ್ ಮಾಡಲ್ಲ ಅಂಥವ್ರು ಮಾತ್ರ ಅವ್ರವ್ರ ಮನೆಗಳಲ್ಲಿ ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಸೊ ಬೆಂಗಳೂರು ಹೇಗೆ ಸಿದ್ಧವಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವಾಗ ನನ್ನ ಇಬ್ಬರು ಪ್ರತಿನಿಧಿಗಳು ರೆಡಿಯಾಗಿದ್ದಾರೆ. ಬ್ರಿಗೇಡ್ ರೋಡ್ನಿಂದ ನರಸಿಂಹಮೂರ್ತಿ ಮತ್ತು ಕೋರಮಂಗಲದಿಂದ ರಾಘು. ಮೊದಲಿಗೆ ನರಸಿಂಹಮೂರ್ತಿನ ಮಾತನಾಡಿಸ್ತೀನಿ. ಮೂರ್ತಿ, ಸಾಮಾನ್ಯ ನಾಳೆ ಹೈ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ಜಾಗನೇ ಬ್ರಿಗೇಡ್ ರೋಡ್. ಹಾಗಾಗಿ ಒಂದು ಕಡೆ ಸಡಗರ ಸಂಭ್ರಮಕ್ಕೆ ಆಸೆ ಪಡ್ತಕ್ಕಂಥವ್ರಿಗೆ ಏನು ಮಾಹಿತಿ ಕೊಡ್ಬೋದು, ಭದ್ರತೆ ಬಗ್ಗೆ ಆತಂಕಿತರಾಗಿರ್ತಕ್ಕಂಥವ್ರಿಗೆ ಏನೆಲ್ಲ ಮಾಹಿತಿ ಕೊಡ್ಬೋದು ಅಲ್ಲಿಂದ ಅಂತ? ಅರವಿಂದ, ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹೀಗಾಗಿಯೇ ಬ್ರಿಗೇಡ್ ರೋಡ್ನಲ್ಲಿ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಅವರು ಈಗಾಗಲೇ ಬ್ರಿಗೇಡ್ ರಸ್ತೆಯನ್ನು ಸಂಪೂರ್ಣವಾಗಿ ದೀಪಾಲಂಕಾರಗಳಿಂದ ಸಜ್ಜುಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿಯೇ ಸಹಜವಾಗಿ ಬ್ರಿಗೇಡ್ ರೋಡನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತೇಳಿ ಸಾಕಷ್ಟು ಜನ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಈ ಭಾಗದಲ್ಲಿ ಬಂದು ಸೇರ್ತಿದ್ದಾರೆ. ಅವರೆಲ್ಲರೂ ಕೂಡ ಬ್ರಿಗೇಡ್ ರೋಡನ್ನು ನೋಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೂ ಆತಂಕ, ನಾಳೆ ತುಂಬಾ ಜನ ಇರ್ತಾರೆ, ಹೀಗಾಗಿ ಇವತ್ತೇ ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಖುಷಿಯಲ್ಲಿ ಅವರೆಲ್ಲರೂ ಬ್ರಿಗೇಡ್ ರೋಡ್ ಕಡೆ ಮುಖವನ್ನ ಮಾಡ್ತಿದ್ದಾರೆ. ಇನ್ನು ಪೊಲೀಸರ ಬಂದೋಬಸ್ತ್ ಹೇಗಿದೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಇದು ಚಿನ್ನಸ್ವಾಮಿ ದುರಂತದ ಬಳಿಕ, ಕಾಲ್ತುಳಿತದ ಬಳಿಕ ಪೊಲೀಸರಿಗೆ ಸಾಕಷ್ಟು ಕೆಟ್ಟ ಹೆಸರು ಬಂದ್ಬಿಟ್ಟಿತ್ತು. ಹೀಗಾಗಿ ಇಲ್ಲೂ ಕೂಡ ಕಳೆದ ವರ್ಷ 3 ಲಕ್ಷಕ್ಕೂ ಅತಿ ಹೆಚ್ಚಿನ ಜನ ಸೇರಿದ್ರು. ಈ ಬಾರಿಯೂ ಕೂಡ ಅದಕ್ಕಿಂತ ಹೆಚ್ಚಿನ ಜನ ಈ ಬ್ರಿಗೇಡ್ ರಸ್ತೆ, MG ರಸ್ತೆ, ಈ ರೆಸ್ಟ್ ಹೌಸ್ ರೋಡು, ಅದ್ರ ಜೊತೆಗೆ ಒಪೆರಾ ಜಂಕ್ಷನ್ ಹೌಸು, ರೆಸಿಡೆನ್ಷಿಯಲ್ ರಸ್ತೆ ಈ ಭಾಗದಲ್ಲಿ ಸೇರಬಹುದು. ಹೀಗಾಗಿಯೇ ಸಹಜವಾಗಿ ಪೊಲೀಸರಿಗೆ ಆತಂಕ ಇದೆ. ಮೊದಲಿಗೆ ಬ್ರಿಗೇಡ್ ರೋಡ್ಗೆ MG ರೋಡ್ ಮತ್ತೆ ಬ್ರಿಗೇಡ್ ರೋಡ್ನ ಆ ಎಂಟ್ರಿ ಜಂಕ್ಷನ್ ಏನಿದೆ, ಆ ಎಂಟ್ರಿ ಜಂಕ್ಷನ್ ನಲ್ಲಿ ಮೊದಲಿಗೆ ಎಂಟ್ರಿಯನ್ನ ಕೊಡುವ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಬ್ರಿಗೇಡ್ ರೋಡ್ಗೆ ಹೋಗುವಂತವರು ಹೋಗಬಹುದು ಕೆಳಗೆ, ಮತ್ತೆ ಚರ್ಚ್ ಸ್ಟ್ರೀಟ್ಗೆ ಬಲ ತಿರುವು ತೆಗೆದುಕೊಳ್ಳುವಂತವರು ಕೂಡ ತೆಗೆದುಕೊಳ್ಳಬಹುದು. ಅದನ್ನ ಹೊರತುಪಡಿಸಿದ್ರೆ ಮತ್ತೆ ಒಪೆರಾ ಜಂಕ್ಷನ್ ಹೌಸ್ ನಲ್ಲಿ ಎಡ ಅಥವಾ ಬಲ ತಿರುವನ್ನ ಪಡೆದುಕೊಂಡು ಅವರು ಬೇರೆ ಬೇರೆ ಕಡೆ ಹೋಗಬಹುದು. ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ರೆಸಿಡೆನ್ಷಿಯಲ್ ರಸ್ತೆಯಲ್ಲಿ ಯಾರಿಗೂ ಕೂಡ ನಿಲುಗಡೆಗೆ ಅವಕಾಶ ಇಲ್ಲ. ಕಾರಣ ಯಾಕಂತ ಹೇಳಿದ್ರೆ, ಈ ಹಿಂದೆ ಹಲವಾರು ಬಾರಿ ರೆಸಿಡೆನ್ಷಿಯಲ್ ರಸ್ತೆಯಲ್ಲಿ ಕ್ರೌಡ್ ಅನ್ನ ಗ್ಯಾದರ್ ಆಗೋದಕ್ಕೆ ಬಿಟ್ಟು ಒಂದಷ್ಟು ಲೈಂಗಿಕ ದೌರ್ಜನ್ಯದಂತಹ ಕಿರುಕುಳಗಳು ನಡೆದಿದ್ವು. ಅದನ್ನ ತಪ್ಪಿಸಬೇಕು ಅನ್ನೋ ಉತ್ಸಾಹದಲ್ಲಿ ಪೊಲೀಸರಿದ್ದಾರೆ. ಹೀಗಾಗಿಯೇ ಇಡೀ ಬ್ರಿಗೇಡ್ ರಸ್ತೆ ಈ ಸುತ್ತಮುತ್ತಲ ಸುಮಾರು 3,500 CCTVಗಳನ್ನ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ನಾಳಿನ ಬಂದೋಬಸ್ತ್ಗೆ ಅಂತೇಳಿ ಬೆಂಗಳೂರು ಪೊಲೀಸರು ಸುಮಾರು 20,000 ಪೊಲೀಸರನ್ನ ನಿಯೋಜನೆ ಮಾಡುವ ಕೆಲಸವನ್ನ ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಮತ್ತೆ ಈ CCTVಯ ಮಾನಿಟರಿಂಗ್ ಸೆಂಟರ್ ಏನಿದೆ ಅದನ್ನ ಕೂಡ ಬ್ರಿಗೇಡ್
ವ್ಯವಸ್ಥೆಯಲ್ಲಿ ಇಟ್ಕೊಳ್ಳುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿಯೇ ಹೆಣ್ಮಕ್ಳಿಗೆ ಒಂದಷ್ಟು ಆದ್ಯತೆಯನ್ನ ಕೊಡಬೇಕು, ಅವರು ಸುರಕ್ಷಿತವಾಗಿ ಮನೆಗೆ ಹೋಗ್ಬೇಕು. Okay. ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಯಾರು ಈ ಇಡೀ ಬೆಂಗಳೂರು ಸುತ್ತಮುತ್ತ ಒಂದಷ್ಟು ಪಾರ್ಟಿಗಳನ್ನ ಮಾಡ್ತಿದ್ದಂಥವ್ರು ಅದಾಗ್ಲೇ ಕುಡ್ಕೊಂಡು ಬಂದು ಹೆಣ್ಮಕ್ಳ ಜೊತೆ ಒಂದಷ್ಟು ಅಸಭ್ಯವಾಗಿ ವರ್ಸ್ತಕ್ಕಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ಅಂತವರ ರಕ್ಷಣೆಗೆ ಒತ್ತನ್ನ ಕೊಡೋದಕ್ಕೆ ಈಗಾಗಲೇ ರಾಣಿ ಚೆನ್ನಮ್ಮ ಪಡೆ ಇರಬಹುದು, ಮತ್ತೆ ಸಿಸಿಬಿ ಪೊಲೀಸರು ಮಫ್ತಿಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಯಾವುದೇ ಅಹಿತಕರ ಘಟನೆಗಳಾಗದಂತೆ ಒಂದಷ್ಟು ಮುನ್ನೆಚ್ಚರಿಕೆಯನ್ನ, ಒಂದಷ್ಟು ಬಂದೋಬಸ್ತನ್ನ, ಮಾರ್ಗಸೂಚಿಗಳನ್ನ ಪೊಲೀಸರು ಬಿಡುಗಡೆಗೊಳಿಸಿ ಸನ್ನದ್ದು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಇನ್ನು ಕೋರಮಂಗಲಕ್ಕೆ ಹೋಗೋಣ. ನನ್ನ ಕೊಲೀಗ ರಾಘು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ರಾಘು, ನಾನು ಆಲ್ರೆಡಿ ಕೆಲವು ವಿಜುವಲ್ಸ್ ನೋಡ್ತಾ ಇದ್ದೆ. ಕೋರಮಂಗಲ ಕೂಡ ಏನು ಕಡಿಮೆ ಇಲ್ಲ, ಬಹಳ ಅದ್ದೂರಿಯಾದ ಅರೇಂಜ್ಮೆಂಟ್ಸ್ ಆಗಿದೆ ಅಂತ ಅನ್ಸುತ್ತೆ. ಏನೆಲ್ಲ ಮಾಹಿತಿ ಕೊಡ್ಬೋದು ಹಾಗಾದ್ರೆ ಅಂತ? ಖಂಡಿತವಾಗಿಯೂ ಅರವಿಂದ್, ಗಮನಿಸ್ತಾ ಇದ್ರಿ, ನಾನು ಕೋರಮಂಗಲದಲ್ಲಿ ಇರುವಂಥದ್ದು. ಇಲ್ಲೂ ಕೂಡ ಸುಮಾರು 35ಕ್ಕೂ ಹೆಚ್ಚು ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಇರುವಂಥದ್ದು. ಬೆಂಗಳೂರಿನ MG ರೋಡ್ ಹೊರತುಪಡಿಸಿದ್ರೆ, MG ರೋಡ್, ಬ್ರಿಗೇಡ್ ರೋಡನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಜನ ಸೇರುವಂತಹ ಪ್ರದೇಶ ಇದು. ಇಲ್ಲಿ ಈ ಭಾಗದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ, ಸೆಲೆಬ್ರೇಷನ್ಗಳೆಲ್ಲವೂ ಕೂಡ ಆಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ವ್ಯಾಪಾರಿಗಳು ಬರುವಂಥವರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ರೆ, ಇತ್ತ ಪೊಲೀಸರು ಬರುವಂಥವರಿಗೆ ಭದ್ರತೆಯನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನ ಸೇರುವಂಥ ಕಾರಣಕ್ಕಾಗಿ ಎಲ್ಲರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಬೇಕು ಅನ್ನುವಂಥ ಕಾರಣಕ್ಕಾಗಿ ಪ್ರಮುಖವಾಗಿ CC ಕ್ಯಾಮ್ರಾಗಳ ಮೇಲೆ ಹೆಚ್ಚು ಅಳವಡಿಕೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈ ಎರಡೂ ರಸ್ತೆಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಪಬ್ ಅಂಡ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಇರುವಂಥದ್ದು. ಸೊ ಅದೇ ಕಾರಣಕ್ಕಾಗಿ ಎರಡೂ ರಸ್ತೆಗಳಿಗೆ ಸುಮಾರು 250ಕ್ಕೂ ಹೆಚ್ಚು CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಎಲ್ಲ ದಿಕ್ಕಿನಿಂದಲೂ ಕೂಡ ಬರುವಂಥವರು ಅವುಗಳಲ್ಲಿ ಕ್ಯಾಪ್ಚರ್ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಮಾಡಿರುವಂಥದ್ದು. ಇನ್ನು ಗಮನಿಸಬಹುದು, ಎಲ್ಲ ಪಬ್ಗಳಲ್ಲೂ ಏನು ಸಾಮಾನ್ಯವಾಗಿ LED ಸ್ಕ್ರೀನ್ಗಳನ್ನು ಅಳವಡಿಕೆಯನ್ನು ಮಾಡಿರ್ತಾರೆ, ಅಂದರೆ ಬರುವಂಥವ್ರನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ LED ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡಿರ್ತಾರೆ. ಅದೇ ಸ್ಕ್ರೀನ್ಗಳಿಗೆ ಈಗ ಪೊಲೀಸರು ಅವರು ಮಾಡ್ತಾ ಇರುವಂತಹ ಕಾರ್ಯಾಚರಣೆಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತೋರಿಸೋದ್ರ ಮುಖಾಂತರವಾಗಿ ಎಚ್ಚರಿಕೆಯಿಂದ ಇರಬೇಕು, ಜೊತೆಗೆ ನಾವು ನಿಮ್ಮ ಜೊತೆ ಇರ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಸದ್ಯ ಮಾಡಲಾಗಿದೆ. ಅಷ್ಟೇ ಅಲ್ಲ, ಮಹಿಳೆಯರ ಮೇಲೆ ಹೆಚ್ಚಿನ ಗಮನಗಳನ್ನು ಇಡಬೇಕು, ಬರುವಂಥವ್ರಿಗೆ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮಹಿಳೆಯರು ಮತ್ತು ಯುವತಿಯರು ಏನು ಬರ್ತಾರೆ ಅವ್ರಗಳಿಗೂ ಕೂಡ ನೆರವು ಕೇಂದ್ರಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ಅಲ್ಲಲ್ಲಿ, ಅಂದರೆ ರೋಡ್ ಎಂಡ್ಗಳಲ್ಲಿ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನೆರವು ಕೇಂದ್ರಗಳನ್ನು ಕೂಡ ಏನೋ ಅಲ್ಲಿ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಮೈಕ್ಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮೈಕ್ಗಳ ಮುಖಾಂತರವಾಗಿ ಪ್ರತಿ ಬೀದಿಯಲ್ಲೂ ಕೂಡ, ಈ ಭಾಗದ ಪ್ರತಿ ಬೀದಿಗಳಲ್ಲೂ ಕೂಡ ಅವರಿಗೆ ಮಾಹಿತಿಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಎಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಸಂದೇಶಗಳನ್ನು ತಲುಪಿಸುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ. ನಾಳೆ ಬಹುತೇಕ ಇಷ್ಟೊತ್ತಿಗಾಗಲೇ ಈ ಎಲ್ಲ ರಸ್ತೆಗಳು, ಈ ಇಡೀ ಏರಿಯಾಗಳು ಕಂಪ್ಲೀಟ್ ಆಗಿ ಒಂದು ರೀತಿಯಾಗಿ ದೊಡ್ಡ ಜನಸಂದಣಿಯಿಂದ ಕೂಡಿರುವಂತಹ ಸಾಧ್ಯತೆಗಳಿರ್ತದೆ. ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಜನ ಈ ಬಾರಿ ಸೇರುವಂಥ ನಿರೀಕ್ಷೆಗಳಿದೆ. ಸೊ ಆ ನಿಟ್ಟಲ್ಲೇ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬಲದ ಸಿದ್ಧತೆಗಳ ಜೊತೆಗೆ ಹೆಚ್ಚಿನ ಭದ್ರತೆಯನ್ನ ಕೋರಮಂಗಲದಲ್ಲೂ ಕೂಡ ಮಾಡ್ಕೊಳ್ಳಾಗಿರುವಂಥದ್ದು. ಅರವಿಂದ್, ರೈಟ್, ಮೂರ್ತಿ ಮತ್ತು ರಾಘು, ಥ್ಯಾಂಕ್ ಯು, ತಮ್ಮಿಬ್ಬರಿಗೂ ಕೂಡ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಒಟ್ಟಾರೆ ನೋಡಿ, ಎಲ್ಲ ನಿಮಗೋಸ್ಕರನೇ, ಅಂದರೆ ಜನರಿಗೋಸ್ಕರನೇ ಇವೆಲ್ಲ ಅರೇಂಜ್ಮೆಂಟ್ಸು. ನೀವು ಏನು ಮಾಡಬೇಕು, ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು, ಜವಾಬ್ದಾರಿಯುತವಾಗಿರಬೇಕು. 4 ಜನ ಫ್ರೆಂಡ್ಸ್ ಕಟ್ಕೊಳ್ಳೋದು ಆಯಿತಾ, ಅವ್ರ ಜೊತೆನಲ್ಲಿ ಹೋಗೋದು, ನ್ಯಾಷನಲ್ ಕೂಗಾಡೋದು, ತಿರುಗಾಡೋದು, ಅಥವಾ ಅಲ್ಲೇನಾದ್ರು ಕಿರಿಕ್ ಮಾಡೋದು, ಅಲ್ಲಿ ಯಾರಿಗಾರು ತೊಂದರೆ ಕೊಡೋದು, ಈ ಥರ ಮಾಡ್ದೇ ಹೋಗಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಬಂದರೆ ನಿಮಗೂ ಒಳ್ಳೆಯದು, ಪೊಲೀಸರಿಗೂ ಒಳ್ಳೆಯದು. ಇಲ್ಲ ಅಂತಂದರೆ ಪೊಲೀಸರು ತಮ್ಮ ಕೆಲಸ ತಾವು ಮಾಡ್ತಾರೆ, ನಾಡಿದ್ದಿಂದ ಸಫರ್ ಮಾಡಬೇಕಾಗಿರೋದು ನೀವು. ಸೊ ಬಿ ಕೇರ್ಫುಲ್.